ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಈ ದಿನದ ದೇವರ ವಾಕ್ಯ 1 ಕೊರಿಂಥಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14-15 ವಾಕ್ಯಗಳು. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚುಮಾತಾಗಿ ತೋರುತ್ತದೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ದೇವರಾತ್ಮೆಯಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳಿದುಕೊಳ್ಳುವುದಿಲ್ಲ. ಹೌದು ಪ್ರಿಯ ದೇವ್ರ ಮಕ್ಕಳೇ, ಇವತ್ತಿನ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದಾವೆ, ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಮೊದಲನೇದಾಗಿ ಈ ಲೋಕದಲ್ಲಿರುವಂತಹ ಮನುಷ್ಯರು ದೇವರ ವಿಷಯಗಳನ್ನ ಬೇಡವೆಂದು ಹೇಳುತ್ತಾರೆ. ಅಂದರೆ ದೇವರಾತ್ಮನಿಂದ ಯಾರೆಲ್ಲ ನಡೆಸೋದಿಲ್ವೋ, ದೇವರಾತ್ಮನಿಂದ ಯಾರೆಲ್ಲ ತುಂಬಿಸಲ್ಪಟ್ಟಿರೋದಿಲ್ವೋ, ದೇವರಾತ್ಮನಿಂದ ಯಾವರೆಲ್ಲ ನಡೆಸುವಿಕೆ ಇರೋದಿಲ್ವೋ ಅಂಥವರು ದೇವರಾತ್ಮನ ವಿಷಯಗಳನ್ನ ಬೇಡವೆಂದು ಹೇಳುತ್ತಾರೆ. ಅಂದರೆ ಒಂದು ಉದಾಹರಣೆಗೆ ನಾವು ಹೇಳೋದಾದ್ರೆ, ಅವರು ಸಭೆಗೆ ಹೋಗ್ತಾರೆ, ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ಒಳ್ಳೆ ರೀತಿಯಲ್ಲೇ ಇರ್ತಾರೆ, ಆದರೆ ಅವರಿಗೆ ದೇವರಾತ್ಮನ ವಿಷಯಗಳನ್ನ ಕುರಿತಾಗಿ ಮಾತನಾಡುವಾಗ, ದೇವರಾತ್ಮನ ಕುರಿತಾಗಿ ನಾವು ಹೇಳುವಾಗ ದೇವರಾತ್ಮನ ವಿಚಾರಗಳಲ್ಲಿ ಬೇಡವೆನ್ನುತ್ತಾರೆ. ಅದು ಮಾತ್ರವಲ್ಲದೆ ಈ ಲೋಕದ ವಿಚಾರಗಳಲ್ಲಿ ಮುಳುಗಿರುತ್ತಾರೆ. ಇದು ಮಾತ್ರವಲ್ಲದೆ ಎರಡನೇದಾಗಿ ಪ್ರಿಯರೇ, ಈ ಲೋಕದ ಮನುಷ್ಯರ ರೀತಿಯಲ್ಲಿ ಇರ್ತಾರೆ. ಈ ಲೋಕದ ಮನುಷ್ಯರು ಎಂತವರಾಗಿರ್ತಾರೆ ಅಂದ್ರೆ, ದೇವ್ರಂದ್ರೆ ಯಾರಂತಾನೆ ಗೊತ್ತಿರೋದಿಲ್ಲ, ಯೇಸು ಸ್ವಾಮಿ ಎಂಥವ್ರಂತ ಹೇಳಿ ಗೊತ್ತಿರೋದಿಲ್ಲ, ಪವಿತ್ರಾತ್ಮ ಅಂದ್ರೆ ಯಾರು ಎಂಬುದಾಗಿ ಗೊತ್ತಿರೋದಿಲ್ಲ, ಆ ರೀತಿಯಲ್ಲಿ ಜೀವಿಸ್ತಾ ಇರ್ತಾರೆ. ಹಾಗೆಯೇ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನ ಬೇಡವೆನ್ನುತ್ತಾನೆ. ನೋಡ್ರಿ, ಪ್ರಾಕೃತ ಮನುಷ್ಯನು, ಈ ಲೋಕದ ಮನುಷ್ಯನು ಏನ್ ಮಾಡ್ತಾನಂತೆ, ದೇವರಾತ್ಮನ ವಿಷಯಗಳನ್ನ ಬೇಡವೆಂತ ಹೇಳ್ತಾನಂತೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರ್ತದೆ. ಅಂದ್ರೆ ದೇವರ ಬಗ್ಗೆ ಮಾತನಾಡುವುದಾಗಿರ್ಬೋದು, ದೇವರ ವಾಕ್ಯವನ್ನ ಕುರಿತಾಗಿ ಮಾತನಾಡುವುದಾಗಿರ್ಬೋದು, ಬೇರೆಯವರ ಮುಂದುಗಡೆ ನಾವು ದೇವರ ವಾಕ್ಯವನ್ನ ಕುರಿತಾಗಿ ಮಾತನಾಡೋದಾಗ್ಲಿ, ಅಥವಾ ದೇವರ ಬಗ್ಗೆ ಕುರಿತಾಗಿ ಮಾತನಾಡೋದಾಗ್ಲಿ, ದೇವರ ಅದ್ಭುತ ಕಾರ್ಯಗಳನ್ನ, ದೇವರ ಕ್ರಿಯೆಗಳನ್ನ, ದೇವರು ಮಾಡಿದಂತ ಒಳ್ಳೆ ಕಾರ್ಯಗಳನ್ನ ನಾವು ಮಾತನಾಡುವಾಗ ಅದು ಅವರಿಗೆ ಏನಾಗಿರ್ತದೆ ಅಂದ್ರೆ ಹುಚ್ಚು ಮಾತಾಗಿ ಕಾಣ್ತದೆ. ಇನ್ನೊಂದರ ಹತ್ತಿರ ನಾವು ಹೇಳೋದಾದ್ರೆ ಪ್ರಿಯರೇ, ಅಂದ್ರೆ ಶಿಲುಬೆಯ ಮಾತುಗಳು ಅನೇಕರಿಗೆ, ಈ ಲೋಕದವರಿಗೆ ಹುಚ್ಚು ಮಾತಾಗಿ ಕಾಣ್ತದೆ. ಯಾಕೆಂದ್ರೆ ಯೇಸು ಸ್ವಾಮಿ ಅಂದ್ರೆ ಅನೇಕರು ಅಂದುಕೊಳ್ತಿರೋದು ಅದು ಬರೀ ಒಂದು ಧರ್ಮಕ್ಕೆ ಮಾತ್ರ ಆತನು ದೇವರು, ಆತನು ಕ್ರೈಸ್ತರಿಗೆ ಮಾತ್ರನೇ ದೇವರು, ಆತನು ಕ್ರೈಸ್ತರಿಗೋಸ್ಕರನೇ ಈ ಲೋಕಕ್ಕೆ ಬಂದರು ಎಂಬುದಾಗಿ. ಆದರೆ ಪ್ರಿಯರ, ನಿಜ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತನ ಬಂದದ್ದು ಇಡೀ ಲೋಕದ ರಕ್ಷಣೆಗಾಗಿ, ಒಂದು ರಕ್ಷಣೆ ಹಾದಿಯನ್ನ ತೋರಿಸುವುದಕ್ಕಾಗಿ, ಒಂದು ಒಳ್ಳೆ ಮಾರ್ಗವನ್ನ ನಡೆಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಏನಾಗ ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು ಏನಕ್ಕೋಸ್ಕರ ಅಂದ್ರೆ, ಎಲ್ಲಾ ಜನಗಳು ರಕ್ಷಣೆ ಹೊಂದಬೇಕು, ಎಲ್ಲರೂ ಪಾಪವನ್ನ ಬಿಟ್ಟು ಹಿಂದಿರುಗಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ದೇವರ ರಾಜ್ಯದಲ್ಲಿ ಸೇರಬೇಕು, ಪರಲೋಕಕ್ಕೆ ಬರಬೇಕೆಂಬುದಾಗಿ ಆತನ ಬಂದ. ಮೂರನೇದಾಗಿ, ಒಬ್ಬನು ಕೆಟ್ಟು ಹೋಗದೆ ನಶಿಸಿ ಹೋಗಬಾರದು, ಯಾವನು ಕೂಡ ಕೆಟ್ಟು ಹೋಗಬಾರ್ದು ಎಂಬುದಾಗಿ ಇಂಥ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಲ್ಲ ಈ ಲೋಕದ ಜನಗಳು, ಅಥವಾ ದೇವರಾತ್ಮನಿಂದ ನಡೆಸಲ್ಪಡದವರು ಇಂಥ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಪ್ರಿಯ ದೇವ್ರ ಮಕ್ಕಳೇ, ಎರಡನೇದಾಗಿ ಅಲ್ಲಿ ದೇವರಾತ್ಮನ ಹೇಳ್ತಾನೆ, ಅವು ಆತ್ಮಿಕ ವಿಚಾರದಿಂದ ತಿಳಿಯತಕ್ಕವುಗಳು, ಅವುಗಳನ್ನ ಗ್ರಹಿಸಲಾರನು. ಆತ್ಮಿಕವಾಗಿ ತಿಳ್ಕೊಳ್ಬೇಕು ಎಂಬುದಾಗಿ ಅವನಿಗೆ ಗ್ರಹಿಸ್ಲಿಕ್ಕೂ ಆಗೋದಿಲ್ಲ, ಮನಸ್ಸು ಕೂಡ ಮಾಡೋದಿಲ್ಲ ಅಂತವನಾಗಿರ್ತಾನೆ ಪ್ರಾಕೃತ ಮನುಷ್ಯನು. ಪ್ರಾಕೃತ ಮನುಷ್ಯನು ಎಂಬುದಾಗಿ ನಾನು ನೋಡೋದಾದ್ರೆ ಪ್ರಿಯರೇ, ಅವನ ಒಳಗಡೆ ದೇವರಾತ್ಮನ ಇರೋದಿಲ್ಲ, ದೇವರಾತ್ಮನು ಕಾರ್ಯ ಮಾಡೋದಿಲ್ಲ. ಎರಡನೇದಾಗಿ, ಒಬ್ಬ ಮನುಷ್ಯ ಇದ್ದಾನೆ, ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳ್ಕೊಳ್ಳೋದಿಲ್ಲ. ನೋಡ್ರಿ, ದೇವರಾತ್ಮನಿಂದ ಯಾರೆಲ್ಲ ನಡೆಸ್ಕೊಳ್ತಾರೋ ಅವರು ಯಾರು ಕೂಡ ವಿಚಾರಿಸಿ ತಿಳಿಸ್ಕೊಳ್ಳೋದಿಲ್ಲ. ಮೊದಲನೇದಾಗಿ ದೇವರಾತ್ಮನಿಂದ ಯಾರೆಲ್ಲ ನಡೆಸ್ಕೊಳ್ತಾರೋ ಅವನು ಎಲ್ಲವನ್ನ ವಿಚಾರಿಸಿ ತಿಳ್ಕೊಳ್ತಾನಂತೆ. ದೇವರಾತ್ಮನಿಂದ ನಡೆಸಲ್ಪಡುವವನು ಏನ್ ಮಾಡ್ತಾನೆ, ಎಲ್ಲವನ್ನ ಗ್ರಹಿಸಬಲ್ಲನು, ಎಲ್ಲವನ್ನ ತಿಳ್ಕೊಳ್ಳಿಕ್ಕೆ ಬಲ್ಲವನು, ಎಲ್ಲವನ್ನ ಗ್ರಹಿಸಿ ವಿಚಾರಿಸಿ ಈ ಮನುಷ್ಯ ಎಂಥವನಾಗಿರ್ಬೋದು, ಇವನೊಟ್ಟಿಗೆ ಹೇಗೆ ಮಾತಾಡಬೇಕು, ಯಾವ ರೀತಿಯಲ್ಲಿ ಮಾತಾಡಬೇಕು, ಯಾವ ರೀತಿಯಲ್ಲಿ ನಾವು ಜೀವಿಸ್ಬೇಕು, ಯಾವ ರೀತಿಯಲ್ಲಿ ನಾವು ಪ್ರಾರ್ಥಿಸಬೇಕು, ಯಾವ ರೀತಿಯಲ್ಲಿ ಒಬ್ಬರಿಗೆ ತಕ್ಕ ಹಾಗೆ ನಾವು ಇರಬೇಕೆಂಬುದಾಗಿ ಆತ್ಮದಲ್ಲಿ, ಅಂದರೆ ದೇವರಾತ್ಮನನ್ನು ನಡೆಸಿಕೊಳ್ಳುವವನು ಎಲ್ಲವನ್ನ ವಿಚಾರಿಸಿ ತಿಳ್ಕೊಳ್ತಾನೆ. ನೋಡ್ರಿ, ದೇವರಾತ್ಮನಿಂದ ನಡೆಸಿಕೊಳ್ಳುವಂತ ವ್ಯಕ್ತಿ, ಅದು ಯಾರೇ ಆಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ದೇವರಾತ್ಮನಿಂದ ನಡೆಸಿಕೊಳ್ಳುವವರು ಯಾರೇ ಆಗಿದ್ರು ಕೂಡ ವಿಚಾರಿಸಿ ತಿಳ್ಕೊಳ್ತಾರಂತೆ. ನೋಡ್ರಿ, ಅವರು ವಿಚಾರಿಸ್ತಾರೆ, ಎರಡನೇದಾಗಿ ತಿಳ್ಕೊಳ್ತಾರೆ. ಮೂರನೇದಾಗಿ
ಆದರೆ ಇವನನ್ನು ಯಾರು ವಿಚಾರಿಸಿ ತಿಳ್ಕೊಳ್ಳೋದಿಲ್ಲ. ಆತ್ಮಿಕವಾಗಿ ಯಾರು ಚೆನ್ನಾಗಿರ್ತಾರೋ ಅವರನ್ನ ಯಾರು ಕೂಡ ಡೋಂಟ್ ಕೇರ್, ಯಾರು ಕೂಡ ವಿಚಾರಿಸೋದಿಲ್ಲ, ಯಾರು ಕೂಡ ಅವನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಪ್ರಿಯ ದೇವ್ರ ಮಕ್ಕಳೇ, ಅಂತಹ ಮನುಷ್ಯರು ಈ ಲೋಕದಲ್ಲಿ ಇದ್ದಾರೆ. ಅಂತಹ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದ್ರಿಂದ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಾವು ಪ್ರಾಕೃತ ಮನುಷ್ಯರಾಗಿದ್ದೇವಾ, ದೇವರಾತ್ಮನನ್ನ ನಡೆಸಲ್ಪಡುವಂತ ಮನುಷ್ಯರಾಗಿದ್ದೇವಾ ಎಂಬುದಾಗಿ ನಮ್ಮನ್ನು ನಾವೇ ಪರೀಕ್ಷಿಸಿ ತಿಳ್ಕೊಳ್ಳಬೇಕಾದಂತ ಒಂದು ಸಮಯದಲ್ಲಿ ನಾವಿದ್ದೇವೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ವಾಕ್ಯವನ್ನು ಕೇಳುತ್ತಿರುವಂತಹ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ವಾಕ್ಯದ ಪ್ರಕಾರ ಸ್ವಾಮಿ ಪ್ರತಿಯೊಬ್ಬರಿಗೆ ದೇವರೇ ಬೇಕಾದಿರುವ ಜ್ಞಾನವನ್ನು ಅನುಗ್ರಹಿಸ್ರಿ. ಹೌದು ಸ್ವಾಮಿ, ಪ್ರಾಕೃತ ಮನುಷ್ಯನಿಗೂ ದೇವರಾತ್ಮನಿಂದ ನಡೆಸಲ್ಪಡುವಂತ ಮನುಷ್ಯನಿಗಿರುವಂತ ವ್ಯತ್ಯಾಸವನ್ನು ದೇವರೇ ಇವತ್ತಿನ ವಾಕ್ಯದೊಟ್ಟಿಗೆ ನಮ್ಮೊಟ್ಟಿಗೆ ನಮ್ಮ ಕಣ್ಣುಗಳನ್ನು ತೆರೆಯುವಂತೆ, ನಮ್ಮ ಆತ್ಮೀಕ ಕಣ್ಣುಗಳು ಆತ್ಮೀಕ ಕಿವಿಗಳು ತೆರೆಯಲ್ಪಡುವಂತೆ ನಮಗೆ ಸ್ಪಷ್ಟವಾದ ಬೋಧನೆಯೊಟ್ಟಿಗೆ ಅಪ್ಪ ನಮ್ಮನ್ನ ಉಪಯೋಗಿಸಿದ ಈ ಒಂದು ಕೃಪೆಗಾಗಿ ದೇವರೇ, ಈ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ ನಿನ್ನ ಮಹಾ ಕೃಪೆಗಾಗಿ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವ ತಂದೆಯ ದೇವರೇ, ಆಮೇನ್ ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.